ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆ ಒಂದು ಆರ್ಟಿಕಲ್ ಯಾವುದು ಅಂದರೆ ಲೇಬರ್ ಕೋಡ್ಸ್. ಏನಿದು ಲೇಬರ್ ಕೋಡ್ಸ್, ಏನಕ್ಕೋಸ್ಕರ ಈ ಒಂದು ಲೇಬರ್ ಕೋಡ್ಸ್ ನ್ಯೂಸಲ್ಲಿದೆ ಅಂತ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಲೇಬರ್ ಕೋಡ್ಸ್ನ ಯಾಕೆ ತೊಗೊಂಡು ಬಂದರು, ಏನು ಇಶ್ಯೂಸ್ ಇದೆ, ಯಾವ ಕಮಿಟಿ ರೆಕಮೆಂಡೇಶನ್ ಮೇಲೆ ಈ ಒಂದು ಲೇಬರ್ ಕೋಡ್ಸ್ನ ತೊಗೊಂಡು ಬಂದಿದ್ದಾರೆ, ಇಂಪ್ಲಿಮೆಂಟೇಷನ್ ಇಶ್ಯೂ ಏನಿದೆ, ಸೊ ಆ ಎಲ್ಲ ಒಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಮ್ಗೆ ಗೊತ್ತಿದೆ 4 ಲೇಬರ್ ಕೋಡ್ಸ್ನ ನಾವು ತೊಗೊಂಡು ಬಂದಿದ್ವಿ. ಈ ಒಂದು ಲೇಬರ್ ಕೋಡ್ಸ್ ಏನಿದೆ 4 ಲೇಬರ್ ಕೋಡ್ಸು, ಇದು 44 ಲಾಸ್ ಏನಿತ್ತು ಆ ಒಂದು 44 ಲಾಸನ್ನು ಕನ್ಸಾಲಿಡೇಟ್ ಮಾಡಿ 4 ಲೇಬರ್ ಕೋಡ್ಸ್ ಆಗಿ ನಾವು ಮಾಡಿದ್ದೀವಿ. ಸೊ ಈ ಒಂದು 4 ಲೇಬರ್ ಕೋಡ್ಸ್ ಯಾವ್ದ್ಯಾವುದು ಅಂದರೆ, ಒಂದು ವೇಜ್ ಕೋಡು, ಸೋಷಿಯಲ್ ಸೆಕ್ಯೂರಿಟಿ ಕೋಡು, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್. ಈ ಒಂದು 4 ಕೋಡನ್ನ 44 ಲಾಸ್ನ ಕನ್ಸಾಲಿಡೇಟ್ ಮಾಡಿ ತೊಗೊಂಡು ಬಂದಿದ್ದೀವಿ. ಏನಕ್ಕೋಸ್ಕರ ಈ ಒಂದು 44 ಲಾಸನ್ನ ಕನ್ಸಾಲಿಡೇಟ್ ಮಾಡಿ ಬರೀ 4 ಲೇಬರ್ ಕೋಡ್ಸ್ ಆಗಿ ಮಾಡಿದ್ದೀವಿ ಅಂತ ಅಂದರೆ, ಸೊ ಒಂದು ಲೇಬರು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ, ಓಕೆನಾ. ಸೊ ಅಂದರೆ ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಅಂತ ಅಂದರೆ ಇದ್ರ ಮೇಲೆ ಸ್ಟೇಟು ಕೂಡ ಲಾಸ್ನ ಮಾಡ್ಬೋದು, ಸೆಂಟರು ಕೂಡ ಲಾಸ್ನ ಮಾಡ್ಬೋದು. ಸೊ ಹಾಗಾಗಿ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಎರಡೂ ಕೂಡ ಒಂದು ರೆಗ್ಯುಲೇಟಿಂಗ್ ಅಥಾರಿಟಿ ಥರ ವರ್ಕ್ ಆಗುತ್ತೆ. ಸೊ ಅಂದರೆ ಲೇಬರ್ನ ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟರ್ ರೆಗ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ಟೋಟಲು 100 ಸ್ಟೇಟ್ ಲಾಸ್ ಇದೆ, 40 ಸೆಂಟ್ರಲ್ ಲಾಸ್ ಇದೆ. ಸೊ ಈ ಒಂದು 40 ಸೆಂಟ್ರಲ್ ಲಾಸ್ ಮತ್ತು 100 ಸ್ಟೇಟ್ ಲಾಸ್ ಏನಿದೆ, ಇದರಲ್ಲಿ ಲೇಬರ್ ರಿಲೇಟೆಡು ತುಂಬ ರೆಗ್ಯುಲೇಷನ್ಸ್ ಲಾಸ್ ಇದೆ. ಈಗ ಕೆಲವೊಂದು ರೆಸಲ್ಯೂಷನ್ಸ್ ಇದೆ. ಸೊ ಈ ಎಲ್ಲ ರೆಸಲ್ಯೂಷನ್ಸು ಏನು ಮಾಡ್ತಿದೆ, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್ ರೆಸಲ್ಯೂಷನ್ ಆನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ವರ್ಕಿಂಗ್ ಕಂಡೀಷನ್ಸ್, ಸೋಷಿಯಲ್ ಸೆಕ್ಯೂರಿಟಿ ಮತ್ತು ವೇಜಸ್ ರಿಲೇಟೆಡು, ಈ ಎಲ್ಲ ಒಂದು ವೇಜಸ್ ರಿಲೇಟೆಡ್ ಇರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಇರ್ಬೋದು, ವರ್ಕಿಂಗ್ ಕಂಡೀಷನ್ ಬಗ್ಗೆ ಇರ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಲಾನಲ್ಲೂ ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ಸೊ ಎಲ್ಲದನ್ನು ಫಾಲೋ ಮಾಡೋದು, ಎಲ್ಲದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಕನ್ಸಾಲಿಡೇಟ್ ಮಾಡಿ 4 ಲೇಬರ್ ಕೋಡ್ಸ್ನ ತೊಗೊಂಡು ಬಂದಿದ್ದೀವಿ. ಸೊ ಇದನ್ನು ಯಾರು ರೆಕಮೆಂಡ್ ಮಾಡಿರೋದು ಅಂದರೆ, ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರ್ 2002 ಈ ಒಂದು ಕಮಿಷನ್ನು ರೆಕಮೆಂಡ್ ಮಾಡಿದೆ. ಏನಂತ ಅಂದರೆ, ಎಕ್ಸಿಸ್ಟಿಂಗ್ ಲೆಜಿಸ್ಲೇಷನ್ ಏನಿದೆ ಅದು ತುಂಬ ಕಾಂಪ್ಲೆಕ್ಸ್ ಆಗಿದೆ, ಇನ್ಕನ್ಸಿಸ್ಟೆನ್ಸ್ ಇದೆ. ಅಂದರೆ ಡೆಫಿನೇಷನ್ಸ್ ಏನಿದೆ, ಈ ಕೆಲವೊಂದು ರೂಲ್ಸು ಡೆಫಿನೇಷನ್ಸ್ ಏನಿದೆ ಅದು ಇನ್ಕನ್ಸಿಸ್ಟೆಂಟ್ ಆಗಿದೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ, ಒಂದೊಂದು ಲಾಸು ಒಂದೊಂದು ಥರ ಡೆಫಿನೇಷನ್ಸ್ ಕೊಡ್ತಾ ಇದೆ. ಸೊ ಇದು ಎಲ್ಲರಿಗೂ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಅದಕ್ಕೋಸ್ಕರ ಕನ್ಸಾಲಿಡೇಟೆಡ್ ಲೀಸ್ಟನ್ನು ತೊಗೊಂಡು ಬರಬೇಕು ಅಂತ ಹೇಳಿ ಇವರು ಹೇಳಿದ್ದಾರೆ. ಸೊ ಈ ಈಸ್ ಆಫ್ ಕಂಪ್ಲೇಂಟ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ, ಯೂನಿಫಾರ್ಮಿಟಿನ ತೊಗೊಂಡು ಬರೋದಕ್ಕೋಸ್ಕರ ಈ ಒಂದು ಎಲ್ಲ ಲೇಬರ್ ಲಾಸ್ನ ಕನ್ಸಾಲಿಡೇಟ್ ಮಾಡಿ 4 ಕೋಡ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ರಿಲೇಷನ್ನು, ವೇಜಸ್ಸು, ಸೋಷಿಯಲ್ ಸೆಕ್ಯೂರಿಟಿ, ಸೇಫ್ಟಿ, ವೆಲ್ಫೇರ್ ಆ್ಯಂಡ್ ವರ್ಕಿಂಗ್ ಕಂಡೀಷನು, ಈ ಥರ ಕನ್ಸಾಲಿಡೇಟ್ ಮಾಡಿ ಲೇಬರ್ ಲಾನ ತೊಗೊಂಡು ಬನ್ನಿ ಅಂತ ಈ ಸೆಕೆಂಡ್ ನ್ಯಾಷನಲ್ ಕಮಿಷನ್ ಆನ್ ಲೇಬರು ರೆಕಮೆಂಡ್ ಮಾಡಿತ್ತು. ಈ ಒಂದು ರೆಕಮೆಂಡೇಷನ್ನ ಕನ್ಸಿಡರ್ ಮಾಡಿ ಈಗ 4 ಲೇಬರ್ ಕೋಡ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಓವರ್ ವ್ಯೂ ಆಫ್ ಲೇಬರ್ ಲಾ ರಿಫಾರ್ಮ್ಸ್. ಸೊ ಲೇಬರ್ ಲಾ ರಿಫಾರ್ಮ್ಸ್ ಏನೇನು ಮಾಡಬೇಕು ಅಂತಿದ್ದಾರೆ, ಅದರಲ್ಲಿ ಏನು ಚಾಲೆಂಜಸ್ ಇದೆ, ಏನು ಡಿಬೇಟ್ ಆಗ್ತದೆ ಅಂತ ಹೇಳಿ ನಾವು ಈ ಒಂದು ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೇಜರ್ ಚಾಲೆಂಜ್ ಏನಂದರೆ ಲೇಬರ್ ರಿಫಾರ್ಮ್ಸ್ನ ತೊಗೊಂಡು ಬರೋದಕ್ಕೆ, ಒಂದು ಎಂಪ್ಲಾಯ್ಮೆಂಟ್ ಗ್ರೋತನ್ನು ಜಾಸ್ತಿ ಮಾಡಬೇಕು, ಅದ್ರ ಜೊತೆಗೆ ವರ್ಕರ್ಸ್ ರೈಟನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಗ್ರೋತು ಜಾಸ್ತಿ ಆಗಬೇಕು, ಜೊತೆಗೆ ವರ್ಕರ್ಸ್ ರೈಟನ್ನು ಪ್ರೊಟೆಕ್ಟ್ ಮಾಡಬೇಕು, ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಇದು ಒಂದು ದೊಡ್ಡ ಚಾಲೆಂಜ್ ಆಗಿ ಹೊರಹೊಮ್ಮಿದೆ. ಇದು ತುಂಬ ಡಿಬೇಟಬಲ್ ಥಾಟ್ ಕೂಡ ಆಗಿದೆ. ಇದ್ರ ಜೊತೆಗೆ ಅದರ್ ಡಿಬೇಟಬಲ್ ಥಾಟ್ಸ್ ಅಥವಾ ಚಾಲೆಂಜಸ್ ಯಾವುದು ಅಂತಂದರೆ, ಕವರೇಜ್ ಆಫ್ ಸ್ಮಾಲ್ ಫರ್ಮ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಫರ್ಮ್ ಎ ಫರ್ಮ್ ಅಂತ ಅಂದ್ಕೊಳ್ಳಿ, ಇದರಲ್ಲಿ 100 ಮೆಂಬರ್ಸ್ ಎಂಪ್ಲಾಯೀಸ್ ಇರ್ತಾರೆ, ಇನ್ನೊಂದು ಫರ್ಮು ಜಸ್ಟ್ 2 ಮೆಂಬರ್ ಎಂಪ್ಲಾಯಿ ಇರ್ತಾರೆ. ಸೊ ಇದರಲ್ಲಿ ಇದಕ್ಕೆ ಎಲ್ಲ ಲೇಬರ್ ಕೋಡ್ಸು ಅಪ್ಲೈ ಆಗುತ್ತೆ, ಬಟ್ ಇದಕ್ಕೆ ಲೇಬರ್ ಕೋಡ್ಸ್ ಅಪ್ಲೈ ಆಗಲ್ಲ. ಯಾಕೆಂದರೆ ಇದು ಸ್ಮಾಲ್ ಫರ್ಮ್. ಸೊ ಅಂದರೆ ಈ ಒಂದು ಸ್ಮಾಲ್ ಫರ್ಮಿಗೆ ಈ ಕೋಡ್ಸು ಅಪ್ಲೈ ಆಗಲ್ಲ, ಯಾಕೆಂದರೆ ಇದ್ರ ಜಸ್ಟ್ 2 ಎಂಪ್ಲಾಯೀಸ್ ಇದ್ದಾರೆ. ಸೊ ಅಂದರೆ ಇದು ಎಲ್ಲ ಥರ ಫರ್ಮ್ಸ್ನೂ ಇದರಲ್ಲಿ ಕವರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು
ಈ ಫರ್ಮ್ಸ್ಗೆ ಇದು ಅಪ್ಲೈ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಆಲ್ಮೋಸ್ಟ್ ನಂಬರ್ ಆಫ್ ಎಂಪ್ಲಾಯೀಸನ್ನ ರೆಡ್ಯೂಸ್ ಮಾಡೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಾರಲ್ವಾ. ಸೊ ಇದು ಒಂದು ದೊಡ್ಡ ಇಶ್ಯೂ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಡಿಸೈಡಿಂಗ್ ಥ್ರೆಶೋಲ್ಡ್ ಫಾರ್ ಪ್ರಿಯರ್ ಪರ್ಮಿಷನ್ ಆಫ್ ರಿಟ್ರೆಚ್ಮೆಂಟ್. ನಾನೀಗ ಆಲ್ರೆಡಿ ಹೇಳಿದೆ, ಒಂದು ಫಾರ್ಮಲ್ಲಿ 100 ಮೆಂಬರ್ಸ್ ಇದ್ದಾರೆ, ಇನ್ನೊಂದು ಫಾರ್ಮಲ್ಲಿ 2 ಮೆಂಬರ್ಸ್ ಇದ್ದಾರೆ. ಸೊ ಈಗ 100 ಮೆಂಬರ್ಸ್ನ ತೊಗೊಂಡು ಒಂದು ಫರ್ಮ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಫಸ್ಟು ಅದು ಎಸ್ಟಾಬ್ಲಿಷ್ ಮಾಡೋದಕ್ಕೂ ಮುಂಚೆ ನಾವು ಇಷ್ಟು ಎಂಪ್ಲಾಯೀಸ್ನ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ನ ತೊಗೊಳ್ಬೇಕಾಗತ್ತೆ. ಅದೇ 2 ಮೆಂಬರ್ಸ್ನ ವರ್ಕರ್ಸ್ನ ಹೈಯರ್ ಮಾಡಿಕೊಂಡು ನಾವೊಂದು ಕಂಪನಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂದರೆ ಸೊ ಅದಕ್ಕೆ ನಾವು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಈ ಒಂದು ಲೇಬರ್ ರಿಫಾರ್ಮ್ಸ್ ಅಂದರೆ ಲೇಬರ್ ರಿಲೇಟೆಡ್ ಏನು ಬೆನಿಫಿಟ್ಸ್ ಇರುತ್ತೆ ಅದು ಸಿಗಲ್ಲ. ಸೊ ಇದನ್ನು ಅಂದರೆ ಈ ಒಂದು ಥ್ರೆಶೋಲ್ಡ್ ಏನಿದೆ, ಈಗ ಮಿನಿಮಮ್ 10 ಮೆಂಬರ್ಸ್ ಇರಬೇಕು. 10 ಮೆಂಬರ್ಸ್ಗಿಂತ ಜಾಸ್ತಿ ಇದ್ದರೆ ಈ ಒಂದು ಪರ್ಮಿಷನ್ ತೊಗೊಳ್ಬೇಕಂತ ಇರುತ್ತಲ್ವ, ಆ ಒಂದು ಥ್ರೆಶೋಲ್ಡ್ ಏನಿದೆ 10 ಮೆಂಬರ್ಸು 20 ಮೆಂಬರ್ಸು ಈ ಥರ ಥ್ರೆಶೋಲ್ಡನ್ನ ರೆಡ್ಯೂಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಎಲ್ಲ ಲೇಬರ್ಸಿಗೂ ಈ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಲೇಬರ್ ಎನ್ಫೋರ್ಸ್ಮೆಂಟ್. ಸೊ ಅಂದರೆ ಲೇಬರ್ ಎನ್ಫೋರ್ಸ್ಮೆಂಟ್ನ ಜಾಸ್ತಿ ಮಾಡಬೇಕು. ಅಲೋಯಿಂಗ್ ಫ್ಲೆಕ್ಸಿಬಲ್ ಫಾರ್ಮ್ಸ್ ಆಫ್ ಲೇಬರ್ ಅಂದರೆ ಎಲ್ಲ ಥರದ ಲೇಬರ್ ಫ್ಲೆಕ್ಸಿಬಿಲಿಟಿನ ಅಚೀವ್ ಮಾಡಬೇಕು. ಕಲೆಕ್ಟಿವ್ ಬಾರ್ಗೇನಿಂಗ್, ಪ್ರಮೋಟಿಂಗ್ ಕಲೆಕ್ಟಿವ್ ಬಾರ್ಗೇನಿಂಗ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಆ್ಯಂಡ್ ಅಪ್ಡೇಷನ್. ಸಿಂಪಲ್ ಆಗಿರಬೇಕು, ಎಲ್ರಿಗೂ ಅರ್ಥ ಆಗೋ ಥರ. ಸೊ ದೀಸ್ ಆರ್ ದ ಕೀ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಲೇಬರ್ ಲಾ ರಿಫಾರ್ಮ್ಸ್. ಸೊ ಇದು ಏನೇನು ಕವರ್ ಮಾಡ್ತಿದೆ ಅಂದರೆ, ಮೋಸ್ಟ್ ಲೇಬರ್ ಲಾಸ್ ಅಂದರೆ ಮೋಸ್ಟ್ ಲೇಬರ್ ಲಾ ಅಪ್ಲೈ ಟು ಎಸ್ಟಾಬ್ಲಿಷ್ ಓವರ್ ಸರ್ಟನ್ ಸೈಜ್. ಅಂದರೆ ಫಾರ್ ಎಕ್ಸಾಂಪಲ್ 10 or above ಎಂಪ್ಲಾಯೀಸ್ ಇರೋರಿಗೆ ಮಾತ್ರ ಅಪ್ಲೈ ಆಗ್ತಿದೆ. ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಸೈಜ್ ಬೇಸ್ಡ್ ಥ್ರೆಶೋಲ್ಡ್ ಮೇ ಹೆಲ್ಪ್ ಫರ್ಮ್ಸ್ ಇನ್ ರೆಡ್ಯೂಸಿಂಗ್ ಕಂಪ್ಲೇಂಟ್ಸ್ ಬರ್ಡನ್. ಈಗ ಫಾರ್ ಎಕ್ಸಾಂಪಲ್ 10 ಮೆಂಬರ್ಸ್ಗಿಂತ ಕಡಿಮೆ ಇತ್ತು ಅಂದರೆ ಅವರಿಗೆ ಈ ಒಂದು ಕಂಪ್ಲೇಂಟ್ಸ್ನ ಮೀಟ್ ಮಾಡೋ ಅವಶ್ಯಕತೆನೇ ಇರಲ್ಲ, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ ಆ ಕಂಪನಿಯವ್ರಿಗೆ. ಸೊ ಹಾಗಾಗಿ ಅವರು ನಂಬರ್ ಆಫ್ ಎಂಪ್ಲಾಯೀಸ್ನ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಲ್ಯಾಕ್ ಆಫ್ ಬೇಸಿಕ್ ಪ್ರೊಟೆಕ್ಷನ್ ರಿಲೇಟೆಡ್ ಟು ವೇಜಸ್, ಸೋಷಿಯಲ್ ಸೆಕ್ಯೂರಿಟಿ, ವರ್ಕಿಂಗ್ ಕಂಡೀಷನ್. ಆವಾಗ ಇಫ್ ಇನ್ ಕೇಸ್ ಅವ್ರೇನಾದ್ರು 10 ಮೆಂಬರ್ಸ್ಗಿಂತ ಕಡಿಮೆ ಪೀಪಲ್ಸ್ನ ವರ್ಕಿಗೆ ಇಟ್ಕೊಂಡು ಕೆಲಸ ಮಾಡಿಸೋದ್ರಿಂದ ಏನಾಗುತ್ತೆ, ಆ ವರ್ಕರ್ಸಿಗೆ ಬೇಸಿಕ್ ಫೆಸಿಲಿಟೀಸ್ನ ಕೊಡೋ ಅವಶ್ಯಕತೆ ಇರಲ್ಲ. ಈಗ ಎಕ್ಸಾಂಪಲ್ ವೇಜಸ್ಸು ಇಷ್ಟೇ ಕೊಡಬೇಕಂತ ರೂಲ್ಸ್ ಇರಲ್ಲ, ಸೋಷಿಯಲ್ ಸೆಕ್ಯೂರಿಟಿನೂ ಇರಲ್ಲ ಅವರಿಗೆ, ವರ್ಕಿಂಗ್ ಕಂಡೀಷನ್ನು ಕೂಡ ತುಂಬ ಹಾರ್ಶ್ ಆಗಿರುತ್ತೆ. ಸೊ ಹಾಗಾಗಿ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ ಒಂದು ಲೇಬರ್ ಕೋಡ್ಸ್ನ ತೊಗೊಂಡು ಬಂದಿದ್ದಾರೆ. ಇನ್ನೊಂದು ರಿಟ್ರೆಂಚ್ಮೆಂಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 100 or more ವರ್ಕರ್ಸ್ನ ಹೈಯರ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಮತ್ತು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಅವರು ಎಸ್ಟಾಬ್ಲಿಷ್ ಮಾಡಿದಾಗ ಅವ್ರನ್ನ ಸಡನ್ನಾಗಿ ಹೆಂಗೆ ಬೇಕೋ ಹಂಗೆ ತೆಗ್ದಾಕೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಇದ್ದಾಗ ಅವ್ರನ್ನ ಕಂಪನಿಯವರಿಗೆ ಬೇಕಾದಾಗ ತೆಗ್ದಾಕೋಕ್ಕೆ ಆಗಲ್ಲ. ಸೊ ಇದು ಅವರಿಗೊಂದು ಸೆಕ್ಯೂರಿಟಿ ಆಫ್ ಜಾಬನ್ನು ಕೊಡುತ್ತೆ. ಅದೇ ಇಫ್ ಇನ್ ಕೇಸ್ ಗೌರ್ಮೆಂಟ್ ಪರ್ಮಿಷನ್ ಇಲ್ದಲೇ ಅವರು ಫರ್ಮ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದಾಗ ಅವ್ರಿಗೆ ಯಾವಾಗ ಬೇಕೋ ಆವಾಗ ಕೆಲಸದಿಂದ ತೆಗಿಬೋದು. ಈಗ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಕಡಿಮೆ ಆಯಿತು, ಈಗ ಒಂದು ಸೋಪ್ ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ, ಆ ಸೋಪಿಗೆ ಡಿಮ್ಯಾಂಡ್ ಕಡಿಮೆ ಆಯಿತು ಅಂದಾಗ ಅವ್ರು ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ರೆಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ನಂಬರ್ ಆಫ್ ವರ್ಕರ್ಸು ರಿಕ್ವೈರ್ಡ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಈಗ ಫಸ್ಟು 1000 ಸೋಪ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದಾಗ 100 ವರ್ಕರ್ಸ್ ಬೇಕಿರುತ್ತೆ. ಅದೇ ಅದನ್ನು 500ಗೆ ಕಟ್ ಆಫ್ ಮಾಡಿದಾಗ 100 ಮೆಂಬರ್ಸ್ ಬೇಕಾಗಲ್ಲ. ಸೊ ಅವ್ರಿಗೆ 50 ಮೆಂಬರ್ಸ್ ಸಾಕಾಗೋಗುತ್ತೆ. ಸೊ ಈ 50 ಮೆಂಬರ್ಸ್ನ ಕೆಲಸದಿಂದ ತೆಗಿಬೇಕಂದಾಗ ಈ ಒಂದು ರೂಲ್ಸ್ ಅಂಡರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಈಸಿಯಾಗಿ ತೆಗ್ದಾಕೋಕ್ಕಾಗಲ್ಲ. ಅದೇ ಅವರು ಸೊ ಈ ಒಂದು ಬೆನಿಫಿಟ್ಸ್ನ ಅವರಿಗೆ ಕೊಟ್ಟಿಲ್ಲ ಅಂತ ಅಂದಾಗ ಅವ್ರನ್ನ ಈಸಿಯಾಗಿ ತೆಗ್ದಾಕ್ಬೋದು. ಸೊ ಇದನ್ನು ರಿಟ್ರೆಚ್ಮೆಂಟ್ ಅಂತ ಕರಿತೀವಿ. ಇದೇನಾಗುತ್ತೆ, ವರ್ಕ್ಫೋರ್ಸ್ ಪ್ರೊಡಕ್ಷನ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿದ್ದಾಗ ಅವ್ರನ್ನ ಈಸಿಯಾಗಿ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಸೋಷಿಯಲ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಆ ಒಂದು ಸೋಷಿಯಲ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೋಸ್ಕರನೇ ಈ ಲೇಬರ್ ರಿಫಾರ್ಮ್ಸ್ನ ತೊಗೊಂಡು ಬರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಲೇಬರ್ ಎನ್ಫೋರ್ಸ್ಮೆಂಟ್. ಲೇಬರ್ ಎನ್ಫೋರ್ಸ್ಮೆಂಟ್ ಅಂದರೆ ಏನು, ಮಲ್ಟಿಪ್ಲಿಸಿಟಿ ಆಫ್ ಲೇಬರ್ ಲಾಸ್ ಆಸ್ ರಿಸಲ್ಟೆಡ್ ಇನ್ ಇನ್ಕ್ರೀಸಿಂಗ್ ಕಂಪ್ಲೇಂಟ್ಸ್ ಬರ್ಡನ್ ಆನ್ ದ ಫರ್ಮ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಲಾಸಲ್ಲಿ ಎಂಪ್ಲಾಯಿ ಡೆಫಿನೇಷನ್ ಬೇರೆ ಇರುತ್ತೆ, ವೇಜ್ ಡೆಫಿನೇಷನ್ ಬೇರೆ ಇರುತ್ತೆ, ಇನ್ನೊಂದು ಲಾದಲ್ಲಿ ಡೆಫಿನೇಷನ್ ಬೇರೆ ಇರುತ್ತೆ. ಸೊ ಈ ಎರಡು ಡೆಫಿನೇಷನ್ ಏನಾಗುತ್ತೆ, ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಲೇಬರ್ ಕೋಡ್ನ ತೊಗೊಂಡು ಬಂದಿದ್ದಾರೆ. ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ರೀಸನ್ ಏನಂದರೆ,
ಮತ್ತು ಈಗೇನು ಆಲ್ರೆಡಿ ಲಾಸ್ ಇದೆ ಅದು ತುಂಬ ಇನ್ಎಫೆಕ್ಟಿವ್ ಆಗಿದೆ, ಅದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಪೂರ್ ಎನ್ಫೋರ್ಸ್ಮೆಂಟ್ ಇದೆ, ಇನ್ಅಡಿಕ್ವೇಟ್ ಪೆನಾಲ್ಟೀಸ್ ಇದೆ, ಮತ್ತು ರೆಂಟ್ ಸೀಕಿಂಗ್ ಬಿಹೇವಿಯರ್ ಆಫ್ ದ ಇನ್ಸ್ಪೆಕ್ಟರ್, ಅಂದರೆ ಫ್ರೀಕ್ವೆಂಟಾಗಿ ಇನ್ಸ್ಪೆಕ್ಷನ್ಸ್ ಆಗ್ತಿರುತ್ತೆ, ಮತ್ತು ಇನ್ಅಡಿಕ್ವೇಟ್ ಪೆನಾಲ್ಟೀಸ್ನ ಹಾಕ್ತಿರ್ತಾರೆ, ಎನ್ಫೋರ್ಸ್ಮೆಂಟ್ನ ಕರೆಕ್ಟಾಗಿ ಮಾಡ್ತಿರಲ್ಲ. ಸೊ ಈ ಎಲ್ಲ ರೀಸನಿಂದ ಇದು ಇನ್ಎಫಿಷಿಯೆಂಟ್ ಆಗಿದೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಲೇಬರ್ ಕೋಡ್ನ ತೊಗೊಂಡು ಬರ್ತಿದ್ದಾರೆ. ನೆಕ್ಸ್ಟು ಕಾಂಟ್ರಾಕ್ಟ್ ಲೇಬರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿನಲ್ಲಿದ್ದಾರೆ, ಈ ಕಂಪನಿ ಇದೆ ಅಂತ ಅಂದರೆ ಅವರು ಏನು ಮಾಡ್ತಾರೆ, ಆ ಕಂಪನಿನಲ್ಲಿ ಎಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು. ಬೇಸಿಕ್ ವೇಜಸ್ಸು ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿರುತ್ತೋ ಅದನ್ನು ಕೊಡಬೇಕು. ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಮತ್ತು ವರ್ಕಿಂಗ್ ಕಂಡೀಷನು ಕೂಡ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇರಬೇಕು. ಅದೇ ಕಾಂಟ್ರಾಕ್ಟನ್ನು ಮಾಡ್ಕೊಂಡು ಈಗ 6 ತಿಂಗಳಿಗೆ 8 ತಿಂಗಳಿಗೆ ಕಾಂಟ್ರಾಕ್ಟ್ ಲೇಬರ್ಸ್ನ ಹೈಯರ್ ಮಾಡಿದ್ರೆ ಅವರಿಗೆ ಯಾವ ಕೆಲಸ ಇದ್ದಾಗ ಮಾತ್ರ ಆ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಬೋದು, ಬೇರೆ ಟೈಮಲ್ಲಿ ಅವ್ರನ್ನ ಹಾಗೆ ತೆಗ್ದಾಕ್ಬಿಡ್ಬೋದು. ಸೊ ಅವಾಗ ಏನಾಗುತ್ತೆ, ಅವರಿಗೆ ಈಸಿಯಾಗಿ ಡಿಮ್ಯಾಂಡ್ ಡ್ರೈವನ್ ಆಗಿ ಕಂಪನಿ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇದರಿಂದ ಏನಾಗುತ್ತೆ, ಎಂಪ್ಲಾಯೀಸಿಗೆ ತೊಂದರೆ ಆಗುತ್ತೆ, ಅವರಿಗೆ ವೇಜಸ್ನ ಕೂಡ ತುಂಬ ಕಡಿಮೆ ಕೊಡೋದು, ಸ್ಯಾಲ್ರಿ ಕಡಿಮೆ ಕೊಡ್ತಾರೆ, ಮತ್ತು ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಏನಿರುತ್ತೆ ಅದಿರಲ್ಲ, ವರ್ಕಿಂಗ್ ಕಂಡೀಷನು ಕೂಡ ಚೆನ್ನಾಗಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಲೇಬರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಇದ್ರ ರಿಲೇಟೆಡ್ ರಿಫಾರ್ಮ್ಸ್ನ ತೊಗೊಂಡು ಬರಬೇಕಂತ ಹೇಳ್ತಿದ್ದಾರೆ. ಸೊ ಈ ಒಂದು ಲೇಬರ್ ಕಂಪ್ಲೈನ್ಸಸ್ಸು ಮತ್ತು ಎಕನಾಮಿಕ್ ಕನ್ಸಿಡರೇಷನ್, ಈ ಒಂದು ಏನು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಲೇಬರ್ ಕಾಂಟ್ರಾಕ್ಟು ಇವಾಗ ಜಾಸ್ತಿ ಆಗ್ತಿದೆ. ಈ ಒಂದು ಕಾಂಟ್ರಾಕ್ಟ್ ಲೇಬರ್ಸ್ಗೆ ಏನಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ಬೇಸಿಕ್ ಪ್ರೊಟೆಕ್ಷನ್ಸು ಇರಲ್ಲ. ಸೊ ಮತ್ತು ವೇಜಸ್ಸು ಕೂಡ ಅಶ್ಯೂರ್ಡ್ ಆಗಿರಲ್ಲ, ಅವರಿಗೆ ವೇಜಸ್ ಇಷ್ಟೇ ಕೊಡಬೇಕು, ಇದೇ ಥರ ಯಾವುದೇ ರೂಲ್ಸು ಕೂಡ ಇರಲ್ಲ ಇವರಿಗೆ. ಸೊ ಹಾಗಾಗಿ ಇದು ಎಕ್ಸ್ಪ್ಲಾಯ್ಟೇಷನ್ ಅಂತಲೇ ನಾವು ಕರಿಬೋದು, ವರ್ಕರ್ಸ್ ಎಕ್ಸ್ಪ್ಲಾಯ್ಟೇಷನ್ನು ಈ ಒಂದು ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್, ಟ್ರೇಡ್ ಯೂನಿಯನ್ಸ್. ಸೆವೆರಲ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ಸ್ ಇದೆ, ಬಟ್ ಆದರೆ ಟ್ರೇಡ್ ಯೂನಿಯನ್ಸ್ನ ರೆಕಗ್ನೈಸ್ ಮಾಡಬೇಕಂದ್ರೆ ಯಾವುದೇ ರೀತಿಯಾದಂಥ ಕ್ರೈಟೀರಿಯಾ ಇಲ್ಲ. ಸೊ ಈ ಒಂದು ಕ್ರೈಟೀರಿಯಾ ಇಲ್ದಲೇ ಇರೋದ್ರಿಂದ ಯಾವುದು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ, ಯಾವುದು ವರ್ಕ್ ಆಗ್ತಿಲ್ಲ, ಸೊ ವಿ ಕ್ಯಾನ್ ನಾಟ್ ಐಡೆಂಟಿಫೈ ದಟ್ ಅಲ್ವಾ. ಸೊ ಇದನ್ನು ಫಾರ್ಮಲ್ಲಿ ನೆಗೋಷಿಯೇಟ್ ಮಾಡಬೇಕು ವಿತ್ ಎಂಪ್ಲಾಯೀಸ್ ಅಂದಾಗ ಒಂದು ಕ್ರೈಟೀರಿಯಾ ಇರಬೇಕು. ಟ್ರೇಡ್ ಯೂನಿಯನ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಥರ ಏನೇನು ಪ್ರೊಸೆಸಸ್ ನಡಿಬೇಕು, ಪ್ರೊಸೀಜರ್ಸು, ಎಲೆಕ್ಷನ್ಸ್ ಇರ್ಬೋದು, ಅದಕ್ಕೆ ಮೆಂಬರ್ಸ್ನ ಸೆಲೆಕ್ಟ್ ಮಾಡೋ ಅಂಥದ್ದು ಇರ್ಬೋದು. ಸೊ ಎಲ್ಲದಕ್ಕೂ ಒಂದು ಕ್ರೈಟೀರಿಯಾನ ಕೊಡಬೇಕು, ಆಗ ಮಾತ್ರ ಇದು ಟ್ರೇಡ್ ಯೂನಿಯನ್ಸು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್, ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ಡೇಷನ್. ಈಗ ಟೈಮ್ ಪಾಸ್ ಆಗ್ತದೆ ಅಂದ ತಕ್ಷಣ ಲೇಬರ್ ಲಾಸ್ ಏನಾಗುತ್ತೆ, ಹಳೇದಾಗ್ತಾ ಹೋಗುತ್ತೆ. ಈಗ 10 ವರ್ಷ ಹಿಂದೆ ಇದ್ದಂತಹ ಲೇಬರ್ ಲಾಸು ಇವಾಗಕ್ಕೆ ಸೂಟಬಲ್ ಆಗಲ್ಲ. ಅವಾಗ 10,000 ಸ್ಯಾಲರಿ ಅಂದರೆ ಇಟ್ಸ್ ಎನಫ್, ಬಿಕಾಸ್ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ತುಂಬ ಕಡಿಮೆ ಇತ್ತು. ಸೊ 10,000ದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದಿತ್ತು. ಬಟ್ ಕಂಡೀಷನು ಇವಾಗ ಆ ಥರ ಇಲ್ಲ. ಅದೇ 10,000ದಲ್ಲಿ ಇವಾಗ ಆರಾಮಾಗಿ ಜೀವನ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಈ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಜಾಸ್ತಿ ಆಗಿದೆ. ಸೊ ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಬಟ್ ಆದರೆ ನಾವು ಅರ್ನ್ ಮಾಡ್ತಿರೋದು ಕಡಿಮೆ ಆಗಿದೆ ಅಂತ ಹೇಳಿದಾಗ ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಎಮರ್ಜಿಂಗ್ ನೀಡ್ಸನ್ನ ಮೀಟ್ ಮಾಡೋದಕ್ಕೋಸ್ಕರ ಈ ಒಂದು ಅಪ್ಡೇಷನ್ನ ಸಿಂಪ್ಲಿಫೈ ಮಾಡಬೇಕು. ಏನೇನು ನೀಡ್ಸ್ ಬರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಅದು ಒಂದು ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. So thank you all. If you have any doubts you can ask in the comment section. ಇದ್ರ ರಿಲೇಟೆಡ್ ಆಗಿ ಈ ಒಂದು 4 ಲೇಬರ್ ಕೋಡ್ಸ್ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದು ಇಶ್ಯೂಸ್ ರಿಲೇಟೆಡ್ ಟು ಲೇಬರ್ ಕೋಡ್ಸ್, ಏನಕ್ಕೋಸ್ಕರ ಲೇಬರ್ ಕೋಡ್ಸ್ನ ತಗೊಂಡು ಬಂದಿದ್ದಾರೆ, ಯಾವ ಕಮಿಟಿ ಇದನ್ನು ರೆಕಮೆಂಡ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಲೇಬರ್ ಕೋಡ್ಸ್ ಏನೇನು ರಿಫಾರ್ಮ್ಸ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ನಿಮಗೆ ಈ ಒಂದು PDF ಬೇಕಾದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಮತ್ತು ಈ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರಬೇಕಂತಂದರೆ ಇಲ್ಲಿ ಟಾಪರ್ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ವೆನ್ ಎವರ್ ವಿ ಆಡ್ಸ್ ವಿಡಿಯೋ. ಥ್ಯಾಂಕ್ ಯು ಆಲ್.